ಈ ಮರ ಕಟ್ ಮಾಡಿರ್ತಕ್ಕಂಥ ಚಿತ್ರ ಏನು ಗಮನಿಸ್ತಾರೆ, ತಹಶೀಲ್ದಾರ್ಗೆ ಅವರು ವರದಿ ಕೊಟ್ಟರು. ತಹಶೀಲ್ದಾರು ಬಂದರು, ಸ್ಥಳ ಮಾಜೂರು ಮಾಡ್ಕೊಂಡ್ರು. ಅದರ ಮೇಲೆ 21ನೇ ತಾರೀಕು ಬೇಲೂರಿನ ಅರಣ್ಯ ವಲಯಾಧಿಕಾರಿಗಳಿಗೆ ಕೊಟ್ಟರು ಒಂದು ಮಾಹಿತಿಯನ್ನು. ಇಲ್ಲಿ ಈ ಭೂಮಿ ಏನಿದೆ 40 ಎಕರೆ 35 ಗುಂಟೆ ಜಮೀನು ಇವರು ಕೊಡಬೇಕಾದ್ರೆ ಒಂದು ಕಡೆ ಸರ್ಕಾರಿ ಭೂಮಿ ಅಂತಾರೆ, ಇನ್ನೊಂದು ಕಡೆ 40 ಎಕರೆ 35 ಗುಂಟೆ ಜಮೀನನ್ನ ಸುಮಾರು 16 ಜನಕ್ಕೆ ಹಕ್ಕುಪತ್ರಗಳ ಪಾಣಿ ಕೊಟ್ಬಿಟ್ಟಿರ್ತಾರೆ. ಇವರ ಹಕ್ಕ ಹೆಸರಿಗೆ ದಾಖಲಾತಿ ಆಗಿದೆ ಸುಮಾರು 16 ಜನದ ಹೆಸರಿಗೆ. ಇನ್ನು 4 ಎಕರೆ 12 ಗುಂಟೆ ಗೋಮಾಳ ಅಂತಕ್ಕಂಥದ್ದು ಆ 40 ಎಕರೆ ಭೂಮಿನಲ್ಲಿ ಇರ್ತಕ್ಕಂಥ ವಿಸ್ತೀರ್ಣದಲ್ಲಿ 16 ಕುಟುಂಬಕ್ಕೆ ಅಲಾಟ್ಮೆಂಟ್ ಆಗಿದೆ, ಹಕ್ಕುಪತ್ರ ಕೊಟ್ಟಿದ್ದಾರೆ. 16ನೇ ವ್ಯಕ್ತಿ ಅದರಲ್ಲಿ ರಾಕೇಶ್ ಶೆಟ್ಟಿ ಬೀನ್ ಲೇಟ್ ನಾರಾಯಣ್ ಶೆಟ್ಟಿ. ಈ ವ್ಯಕ್ತಿಗೆ 4 ಎಕರೆ ಭೂಮಿನ ಕೊಟ್ಟಿದ್ದಾರೆ ಸರ್ಕಾರದಿಂದ. ಅವರಿವತ್ತಿಲ್ಲ, ಅವರು ಮರಣ ಹೊಂದಿದ್ದಾರೆ. ಅವ್ರ ಮಗಳಿದ್ದಾಳೆ ಜಯಮ್ಮ ಅಂತ ಹೇಳಿ. ಜಯಮ್ಮನವರು ಈ ಭೂಮಿಯನ್ನು ಯಾರಿಗೆ ಕೇಸ್ ಹಾಕೋದಲ್ಲ ವಿಕ್ರಮ್ ಸಿಂಹ ಅವರಿಗೆ ಲೀಸಿಗೆ ಕೊಡ್ತಾರೆ ಭೂಮಿನ, ಶುಂಠಿ ಬೆಳೆಯಲಿಕ್ಕೆ. ಆ ಲೀಸ್ ಪೀರಿಯಡ್ ಯಾವಾಗಿಂದ ಪ್ರಾರಂಭ ಆಗುತ್ತೆ? ಜನವರಿ ತಿಂಗಳಿನಿಂದ 24ನೇ ಇಸ್ವಿಯಿಂದ ಪ್ರಾರಂಭ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೋತಾರೆ. ಮುಂದಿನ 27ನೇ ಇಸ್ವಿಯವರೆಗೆ. ಇದರ ಮಧ್ಯದಲ್ಲಿ ಈ 4 ಎಕರೆ ಭೂಮಿನಲ್ಲಿ ಈ ಕಾಡು ಜಾತಿಯ ಮರಗಳಿದೆಯಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಕಟ್ ಮಾಡಿದವ್ರು ಯಾರು? ಜಯಮ್ಮ ಮತ್ತು ರವಿ ಅಂತಕ್ಕಂಥವ್ರು ಕಟ್ ಮಾಡಿರೋದು. ವಿಕ್ರಮ್ ಸಿಂಗ್ ಸಮಸ್ಯೆ ಅಲ್ಲಿ ಅದಕ್ಕೆ ಸಂಬಂಧ ಇಲ್ಲ ವಿಕ್ರಮ್ ಸಿಂಹನ್ಗೆ. ಇಲ್ಲಿ ನಂತರ ಮುಂದೆ ನಡೆದಂಥ ಪ್ರಕರಣ ಏನಿದೆ, ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಮಾಜರನ್ನ ಮಾಡಬೇಕಾದ್ರೆ A1 A2ನ ಜಯಮ್ಮ ಮತ್ತು ರವಿ ಮೇಲೆ ಹಾಕಿದ್ರು. ರವಿ ಮೇಲೆ ರಾಕೇಶ್ ಶೆಟ್ಟಿ ಅಂತ ಹೇಳಿ A1 A2 A3 ಇರಲಿಲ್ಲ. ಅಲ್ಲಿ ಯಾರೋ ಒಬ್ಬ ಪುಡಾರಿ ಒಬ್ಬವನೇ, ಅವನಿಗೆ ಇಲ್ಲಾರೋ ಒಬ್ಬ ಹಿಂದೆ ಒಬ್ಬ DFO ಇದ್ದ, ಈಗೆಲ್ಲ ಬೆಂಗಳೂರಲ್ಲಿ ಇರಬೇಕೀಗ. ಅವನಿಗೂ ಸಂಬಂಧ. ಅವನಿಗೆ ವಿಷಯ ಕೊಟ್ಟ. ಅವನು ಮುಖ್ಯಮಂತ್ರಿಗಳಿಗೆ ಹೇಳ್ದ, ಸಾರ್ ಒಂದು ಒಳ್ಳೆ ಮಿಕ ಹಿಡಿದಿದ್ದೀವಿ, ಈಗ ನಿಮಗೆ ಒಳ್ಳೆ ಕೇಸು, ಪ್ರತಾಪ್ ಸಿಂಹ ನಿಮ್ಮ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರ್ತಾನೆ, ಫಿಕ್ಸ್ ಮಾಡೋಕ್ಕೊಂದು ಒಳ್ಳೆ ಅವಕಾಶ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ತಲೆ ತಿಂದ.